ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕ ಅಂತಲೇ ಹೆಸರಾಗಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವಿದ್ಬಿಟ್ಟು ನಮ್ಮೂರಿನ ದಸರಾ ತೋರಿಸಲಿಲ್ಲ ಅಂದರೆ ಹೇಗೆ ಅಲ್ವಾ? ಮೈಸೂರು ದಸರಾಕ್ಕೂ ನಮ್ಮೂರಿನ ದಸರಾಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಯಾಕೆ ಅಂದರೆ ಅಷ್ಟೇ ಅದ್ಧೂರಿಯಾಗಿ ನಡೆಯುವಂತಹ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಹೇಗೆಲ್ಲ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ನವರಾತ್ರಿ ಅಂದರೆ ಮೈಸೂರು ದಸರಾ ಎಷ್ಟು ಅದ್ಧೂರಿಯಾಗಿ ನಡೆಯುತ್ತೋ ಅಷ್ಟೇ ಅದ್ಧೂರಿಯಾಗಿ ಇಲ್ಲಿ ಕೂಡ ಅಂದರೆ ನಮ್ಮ ದುರ್ಗದಲ್ಲಿ ಕೂಡ ಮುರುಘಾ ಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಅಂತಲೇ ನಡೆಯುತ್ತೆ. ಸುಮಾರು ವರ್ಷಗಳಿಂದ ಈ ರೀತಿ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಏನಿದೆ ಇವತ್ತಿಗೂ ಕೂಡ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದೆ. ನೀವು ಈಗೇನು ನೋಡ್ತಾ ಇದ್ದೀರಾ, ಇದು ಮುರುಘಾ ಮಠ. ಯಾರೆಲ್ಲ ಮುಂಚೆ ನಮ್ಮ ದುರ್ಗಕ್ಕೆ ಬಂದು ಮುರುಘಾ ಮಠ ನೋಡಿದಿರೋ ಅವರಿಗೆ ಒಂದು ರೀತಿ ಈಗ ಹೀಗಿದೆ ನಮ್ಮ ಮಠ ಅಂತಲೇ ಅನ್ನಿಸ್ಬೋದು. ಯಾಕೆ ಅಂದರೆ ಅವಾಗೆಲ್ಲ ನೀವು ನೋಡಿದಾಗ ಖಾಲಿ ಮಠ ಇರುತ್ತೆ. ಅಂದರೆ ಈ ರೀತಿಯಾದಂಥ ಅಂಗಡಿಗಳು, ಲೈಟಿಂಗ್ಸು ಯಾವುದೇ ರೀತಿ ನಿಮಗೆ ನೋಡಲಿಕ್ಕೆ ಸಿಕ್ಕಿರೋದಿಲ್ಲ. ಆದರೆ ಈಗ ಮಾತ್ರ ಎಲ್ಲಿ ನೋಡಿದ್ರೂ ಲೈಟ್ಸು, ಎಲ್ಲಿ ನೋಡಿದ್ರೂ ಜನ, ಆಟ, ಊಟ, ತಿಂಡಿ, ಶಾಪಿಂಗ್, ಪರ್ಚೇಸಿಂಗ್, ಅದು ಇದು ಅಂತ ಕಾಲು ಇಡಲಿಕ್ಕೆ ಆಗದಿರೋಷ್ಟು ಜನ ಜಂಗುಳಿನ ನೀವು ನೋಡ್ಬೋದು. ನಾನಿಲ್ಲಿ ತುಂಬ ಡೀಟೇಲಾಗಿ ನಿಮಗೆ ಎಲ್ಲ ಶಾಪ್ಸ್ನ ನಾನಿಲ್ಲಿ ತೋರಿಸ್ಲಿಕ್ಕೆ ಹೋಗಿಲ್ಲ. ಇನ್ ಕೇಸ್ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ಮತ್ತೊಮ್ಮೆ ನಾನು ಮಠಕ್ಕೆ ಹೋಗಿಬಿಟ್ಟು ಆದಷ್ಟು ಎಲ್ಲ ಶಾಪ್ಸ್ಗಳನ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ, ನನ್ನ ಮಠದ ಎಂಟ್ರೆನ್ಸ್ ಆಲ್ರೆಡಿ ಬಂದುಬಿಟ್ಟು ಇದು ಫಸ್ಟ್ ಆರ್ಚ್. ಹಾಗೆ ನಡ್ಕೊಂಡು ಬರ್ತಾ ಇದ್ದಾಗ ನಿಮಗೆ ಈ ರೀತಿ ಡೆಕೋರೇಷನ್ಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೀಗೇನು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯೇ ಇದೆ. ಎಲ್ಲ ಮರಗಳಿಗೂ ಗಿಡಗಳಿಗೂ ಅಲ್ಲಿ ಲೈಟಿಂಗ್ಸ್ನ ಹಾಕಿರ್ತಾರೆ. ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ಲೈಟಿಂಗ್ಸ್ ಕೂಡ ಇಟ್ಟಿರ್ತಾರೆ. ಎಲ್ಲಿ ನೋಡಿದರೂ ಜನ ಫೋಟೋಸ್, ಸೆಲ್ಫೀಸ್, ವೀಡಿಯೋಸ್ ಅಂತ ತುಂಬಾ ಬ್ಯುಸಿಯಾಗಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟಾಗಿ ತಾಯಿ ಮತ್ತು ಮಕ್ಕಳು ಫೋಟೋ ತೆಗಿಸ್ಕೊತಾ ಇದ್ದಾರೆ. ಇಲ್ಲಿ ತಂದೆ ತೆಗಿತಾ ಇದ್ದಾರೆ. ನೋಡಲಿಕ್ಕೆ ಒಂಥರ ತುಂಬ ಚೆಂದ ಅನಿಸುತ್ತೆ. ಮಾತ್ರ ಎಲ್ಲಿ ನೋಡಿದ್ರೂ ಲೈಟಿಂಗ್ಸ್ ಅಂದಂಗೆ ಇಲ್ಲಿ ನೋಡಿ ಪ್ರತಿ ವರ್ಷವೂ ನಮಗೆ ಏನಾದರೂ ಒಂದು ವಿಶೇಷವಾಗಿ ಮಾಡ್ತಾನೆ ಇರ್ತಾರೆ. ಲಾಸ್ಟ್ ಇಯರ್ ಇದ್ದಂಗೆ ಈ ರೀತಿ ಏನು ಕಾಮನ್ ಇರುತ್ತೆ ಅಂದರೆ ಜಸ್ಟ್ ಮರಗಳಿಗೆ ಹಾಕಿರುವಂಥ ಲೈಟಿಂಗ್ಸ್ ಒಂದು ಕಾಮನ್ ಇರುತ್ತೆ. ಬಿಟ್ಟರೆ ಈ ಥರ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಏನೆಲ್ಲ ಕೊಟ್ಟಿರ್ತಾರೋ ಅದು ಸ್ವಲ್ಪ ಏನಾದರೂ ಇನೋವೇಟಿವ್ ಆಗಿರುತ್ತೆ. ನೀವು ಮೈಸೂರಲ್ಲಿ ನೋಡ್ತಾ ಇರ್ಬೋದು, ರೋಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಅಂತ ಏನು ಮಾಡಿರ್ತಾರಲ್ವ. ಹಾಗೆ ಇಲ್ಲಿ ಕೂಡ ನಮ್ಮ ದುರ್ಗದಲ್ಲಿ ಕೂಡ ಸರ್ಕಲಿಂದನೇ ಶುರುವಾಗಿರುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಬಸವಣ್ಣನವರ ಮೂರ್ತಿ. ಅಂದರೆ ನಮ್ಮ ಮಠದ ಎಂಟ್ರಿ ಆದಮೇಲೆ ಮಧ್ಯಭಾಗದಲ್ಲಿ ಈ ರೀತಿ ಡೆಕೋರೇಷನ್ನ ಮಾಡಿದ್ದಾರೆ. ಮಧ್ಯ ಬಸವಣ್ಣನವರ ಮೂರ್ತಿ ಇಟ್ಬಿಟ್ಟು ಸುತ್ತ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಇದು ನಮ್ಮ ಮುರುಘಾ ಮಠದ ಮೇನ್ ಎಂಟ್ರೆನ್ಸ್. ಅಲ್ಲಿ ಶರಣು ಬನ್ನಿ ಅಂತ ಏನು ನೋಡಿದ್ರಿ ಅಲ್ವಾ, ನೀವಲ್ಲಿ ಹೋದರೆ ನಮ್ಮ ಮಠದ ಎಂಟ್ರೆನ್ಸ್ ಬರುತ್ತೆ. ಇನ್ನು ರೈಟ್ ಸೈಡ್ ಬಂದು ಒಂದು ಆರ್ಚ್ ನೋಡಿದ್ರಿ. ಪ್ರತಿಯೊಂದು ಆರ್ಚಿಗೂ ಇಲ್ಲಿ ಒಂದೊಂದಾದಂಥ ಅದರದೇ ಆದಂಥ ಹೆಸರುಗಳನ್ನು ಇಟ್ಟಿದ್ದಾರೆ. ಹಾಗೆ ವಸತಿ ಗೃಹಗಳು ಕೂಡ ಇಲ್ಲೇ ಇದೆ. ಅದ್ರ ಮುಖಾಂತರನೇ, ಆ ದಾರಿ ಮುಖಾಂತರನೇ ನೀವು ಮೇನ್ ಅನುಭವ ಮಂಟಪಕ್ಕೆ ಹೋಗ್ತೀರಾ. ಅನುಭವ ಮಂಟಪ ಅನ್ನೋದು ನನಗೆ ತಿಳಿದಿರೋ ಪ್ರಕಾರ ತುಂಬ ದೊಡ್ಡದಾದಂಥ, ಅಂದರೆ ಕರ್ನಾಟಕದಲ್ಲೇ ಅತಿ ದೊಡ್ಡದಾದಂಥ ಸ್ಟೇಜಸ್ ಏನಿದೆ ಅದರಲ್ಲಿ ಇದು 2ನೇ ಸ್ಟೇಜ್ ಅಂತಲೇ ಹೇಳ್ತಾರೆ. ಅಷ್ಟು ವಿಶಾಲವಾದಂಥ ಮಂಟಪ ಇದು. ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ ಅಲ್ಲಿಗೆ. ಹೇಗಿದೆ, ಏನೆಲ್ಲ ವ್ಯವಸ್ಥೆ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಈ ರೀತಿಯಲ್ಲಿ ನಡ್ಕೊತ ಹೋಗ್ತಾ ಇದ್ರೆ ನಿಮಗೆ ಅನುಭವ ಮಂಟಪಕ್ಕೆ ಹೋಗುವಂಥ ದಾರಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ವಿದ್ಯಾರ್ಥಿ ನಿಲಯಗಳು ಅಂದರೆ ಹಾಸ್ಟೆಲ್. ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂಥ ಮಕ್ಕಳನ್ನ ಹಾಸ್ಟೆಲಲ್ಲಿ ಇಟ್ಟಿರ್ತಾರಲ್ವ, ಅದು ನೋಡ್ತಾ ಇದ್ದೀರಲ್ವ. ವಿಡಿಯೋ ಕಾಲ್ಸ್ ಮಾಡಿ ತೋರಿಸ್ತಾರೆ. ಇದೇ ರೀತಿ ಯೂಟ್ಯೂಬ್ಗಾಗಿ ಎಷ್ಟೋ ಜನ ವೀಡಿಯೋಸ್ನ ತಗೊತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಾತ್ರ ದಯವಿಟ್ಟು ಸಾಧ್ಯ ಆದರೆ ಈ 9 ದಿವಸದಲ್ಲಿ ಒಂದು ಸಲ ಬಂದು ಹೋಗಲಿಕ್ಕೆ ಟ್ರೈ ಮಾಡಿ. ಇಲ್ವಾ ಖಂಡಿತ ಮುಂದಿನ ವರ್ಷಕ್ಕೆ ಇಲ್ಲಿ 1 ದಿನದ ಮಟ್ಟಿಗಾದರೂ ಬರಲಿಕ್ಕೆ ಟ್ರೈ ಮಾಡಿ. ಇದು ನೆಕ್ಸ್ಟ್ ಎಂಟ್ರೆನ್ಸ್ ಆರ್ಚು. ಇದಕ್ಕೆ ಬಂದು ಶ್ರೀ ನಿಜಲಿಂಗಪ್ಪನವರ ಮಹಾದ್ವಾರ ಅಂತ ಇಟ್ಟಿದ್ರು. ಆ್ಯಕ್ಚುಲಿ ಇಲ್ಲಿ ಮಹಾ ಇದೆ, ಬಿದ್ದೋಗ್ಬಿಟ್ಟಿತ್ತು. ಇಲ್ಲ ಅದರಲ್ಲಿ. ಬಟ್ ಈ ಹೆಸರು ಬಂದು ನಿಜಲಿಂಗಪ್ಪರವರ ಮಹಾದ್ವಾರ ಅಂತ ಇತ್ತು. ಇದ್ರ ಮುಖಾಂತರ ಹೋದರೆ ಅನುಭವ ಮಂಟಪ ಸಿಗುತ್ತೆ. ಅಥವಾ ನಾವು ಎಡಕ್ಕೆ ಟರ್ನ್ ಆದ್ರೂ ಅಲ್ಲೂ ಕೂಡ ನೀವು ಅನುಭವ ಮಂಟಪವನ್ನು ನೋಡ್ಬೋದು. ತುಂಬ ವಿಶಾಲವಾದಂಥ ಮಂಟಪ.
ಬಸವಣ್ಣನವರ ಒಂದು ಏನು ತತ್ವಗಳಿದೆ ಅಥವಾ ಅವರ ಸಿದ್ಧಾಂತಗಳನ್ನ ಪಾಲಿಸೋರು ಏನಿದ್ದಾರೆ ಅದೆಲ್ಲದನ್ನು ಇಲ್ಲಿ ನೀವು ಒಳಗಡೆ ಡೀಟೇಲಾಗಿ ನೋಡ್ಬೋದು. ಸೊ ಇದು ನೋಡ್ತಾ ಇದ್ದೀರಲ್ವ, ಇದು ಮೇನ್ ಎಂಟ್ರೆನ್ಸ್ ಅನುಭವ ಮಂಟಪ ಹೀಗೆ ಬರುತ್ತೆ. ಸೊ ಇವತ್ತು ಪ್ರೋಗ್ರಾಮ್ ಒಂದು ಬಿ.ಚಿ. ಪ್ರಾಣೇಶ್ ಅವ್ರದ್ದಿತ್ತು, ಹಾಗೆ ನರಸಿಂಹ ಜೋಶಿ ಅವ್ರದ್ದು ಇತ್ತು, ಮಹಾಮನಿ ಮತ್ತು ನರಸಿಂಹ ಜೋಶಿ ಅವ್ರದ್ದಿತ್ತು. ಸೊ ನಾವೇನು ಡಿಸೈಡ್ ಮಾಡ್ಕೊಂಡ್ವಿ, ಪ್ರೋಗ್ರಾಮ್ ನೋಡಲಿಕ್ಕೂ ಮುಂಚೆ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಬಿಡೋಣ ಅಂತ. ಯಾಕೆ ಅಂದರೆ ನಾವು ಹೋಗಿದ್ದು ಸುಮಾರು 8:30, 8:45 ಆಗಿತ್ತು. ಪ್ರೋಗ್ರಾಮ್ ಶುರುವಾಗೋದೇ ಅಷ್ಟೊತ್ತಿಗೆ. ಅಲ್ಲಿ ತನಕ ಬರೀ ಭಾಷಣ ಇರುತ್ತೆ ಆಯಿತಾ. ಭಾಷಣ ಯಾರು ಕೇಳಿಸ್ಕೊತಾರೆ, ಬೋರ್ ಆಗುತ್ತೆ ಅಂತ ನಾವು ಡೈರೆಕ್ಟ್ ಪ್ರೋಗ್ರಾಮಿಗೆ ಹೋದ್ವಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ದಾಸೋಹ. ಸೊ ದಾಸೋಹದ ಕ್ಯೂ ಪ್ರತಿದಿನ ನಮ್ಮ ಮುರುಘಾ ಮಠದಲ್ಲಿ ದಾಸೋಹ ಇರುತ್ತೆ. ಏನೂ ಇಲ್ಲ ಅಂದ್ರೂ ಅನ್ನ, ಒಂದು ಸಾರು ಅಥವಾ ಮುದ್ದೆ ಸಾರಂತೂ ಇದ್ದೇ ಇರುತ್ತೆ. ಹಸ್ತು ಬಂದವ್ರಿಗೆ ಯಾವತ್ತೂ ಮಠದಲ್ಲಿ ಹಾಗೆ ಕಳಿಸೋದಿಲ್ಲ. ಸೊ ನಿಮಗೆ ಇಷ್ಟ ಆದರೆ ಅಥವಾ ನೀವು ಅಲ್ಲಿ ತಿನ್ನಬೇಕು ಅನಿಸಿದಾಗ ಖಂಡಿತ ಅಲ್ಲಿ ಬಂದು ನೀವು ಊಟ ಮಾಡ್ಬೋದು. ಯಾರೂ ಅಲ್ಲಿ ನಿಮ್ಮನ್ನು ತಡೆಯೋದಿಲ್ಲ. ಸೊ ಇಷ್ಟು ಮುಖಾಂತರ, ಈ ಕ್ಯೂ ಮುಖಾಂತರ ನಾವಲ್ಲಿ ದಾಸೋಹದ ಹಾಲ್ಗೆ ಎಂಟ್ರಿ ಆಗ್ತೀವಿ. ಸೊ ನೀವು ಇದನ್ನು ನೋಡ್ತಾ ಇದ್ದರೆ ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ ರೀತಿ ಫೀಲ್ ಆಗುತ್ತೆ. ಆ್ಯಕ್ಚುಲಿ ರಶ್ ಕಡಿಮೆ ಇತ್ತು, ತುಂಬ ಏನು ರಶ್ ಇರಲಿಲ್ಲ. ಬಟ್ ಒಂದೊಂದು ಸಲ ಅಂತೂ ತುಂಬಾ ರಶ್ ಇರುತ್ತೆ. ಆದರೂ ನಮಗೆ ತುಂಬ ಫಾಸ್ಟ್ ಮೂವ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಈ ದಾಸೋಹದ ಎಂಟ್ರೆನ್ಸ್ ಇದಾದಮೇಲೆ ನೀವು ಮೇನ್ ಹಾಲಿಗೆ ಹೋಗೋದು. ಇಲ್ಲಿ 2 ಭಾಗವಾಗಿ ಡಿವೈಡ್ ಆಗಿದೆ. ತುಂಬ ವಿಶಾಲವಾದಂಥ ದೊಡ್ಡದಾದಂಥ ಹಾಲು, ಮೇಲ್ಗಡೆ ಎಲ್ಲ ಸ್ವಾಮೀಜಿಗಳ ಫೋಟೋಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿ ನೀವೇನು ಎಂಟ್ರಿ ಆಗ್ತಿದ್ದೀವಲ್ವ, ಇದು ಫಸ್ಟ್ ಪಾರ್ಟ್. ಇಲ್ಲಿ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದು ಆ ಕಡೆ ಸೈಡ್, ಅಂದರೆ ಲೆಫ್ಟ್ ಸೈಡ್ ಕೂಡ ಇದೆ. ನಾವು ರೈಟ್ ಸೈಡ್ ಹೋಗಿದ್ವಿ. ಸೊ ಇಲ್ಲಿ ಏನು ಸಿಸ್ಟಮ್ ಅಂದರೆ ನಮ್ಮ ತಟ್ಟೆನ ನಾವೇ ತೊಳ್ಕೊಬೇಕು, ನಮಗೇನು ಬೇಕೋ ಅದನ್ನು ಹಾಕಿಸ್ಕೋಬೇಕು, ಊಟ ಮಾಡಬೇಕು, ಮತ್ತು ತಟ್ಟೆನ ತೊಳೆದು ಇಡಬೇಕು. ತಟ್ಟೆ ತೊಳೆದಿಟ್ಟಿರ್ತಾರೆ, ಬೇಕು ಅಂದರೆ ಮತ್ತೆ ತಟ್ಟೆನ ತೊಳ್ಕೊಬೇಕು. ಸೊ ಈ ರೀತಿ ನಿಮಗೆ ಕೌಂಟರ್ಸ್ ಮಾಡಿರ್ತಾರೆ. ಕೌಂಟರ್ಗಳಲ್ಲಿ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಸರದಿ ಸಾಲಿನಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ಹಾಕಿಸ್ಕೊಂಡು ಕ್ಲೀನಾಗಿ ಕುತ್ಕೊಂಡು ಊಟ ಮಾಡ್ಬೋದು. ನಾವು ಹೋಗಿದ್ದ ದಿವಸ ನಮಗೆ ಪಾಯಸ ಮತ್ತು ಒಂದು ಕಾಳು ಪಲ್ಯ ಇತ್ತು, ಮತ್ತು ಅನ್ನ, ತಿಳಿ ಸಾರು ಇತ್ತು. ತಿಳಿ ಸಾರು ಅಂದರೆ ಸ್ವಲ್ಪ ಸೊಪ್ಪು ಮತ್ತು ತರಕಾರಿ ಎಲ್ಲ ಹಾಕಿದ್ರು. ಊಟ ಮಾಡಿಕೊಂಡು ನಾವು ಹೀಗೆ ಮತ್ತೆ ಲೆಫ್ಟ್ ಟರ್ನ್ ತೊಗೊಂಡ್ರೆ ಮೇಲ್ಗಡೆ ಬಂದರೆ ನೀವು ಹಾಲ್ಗೆ, ಮೇನ್ ಅನುಭವ ಮಂಟಪದ ಎಂಟ್ರೆನ್ಸ್ ಹಾಲ್ಗೆ ಬರಲಿಕ್ಕೆ ನಿಮಗೆ ದಾರಿ ಇರುತ್ತೆ. ಆಮೇಲೆ ಒಂದೊಂದು ದಿವಸ ಏನಾದರೂ ತುಂಬ ವಿಶೇಷವಾದಂಥ ಕಾರ್ಯಕ್ರಮ ಇದಕ್ಕೆ ನಿಮಗೆ ಅಡಿಷ್ನಲ್ ಸ್ವೀಟ್, ಲಾಡು, ಉಂಡೆ ಆ ಥರನೂ ಏನಾದರೂ ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಮಾತ್ರ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ನಾವು ಮೇಲ್ಗಡೆ ಬಂದಾಗ ಆಲ್ರೆಡಿ ಪ್ರೋಗ್ರಾಮ್ ಶುರುವಾಗಿತ್ತು. ಸೊ ಬಿ.ಚಿ. ಪ್ರಾಣೇಶ್ವರವರ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಮುಂದೆ ನಾನು ನಿಮಗೆ ಆ್ಯಕ್ಚುಲ್ ವಾಯ್ಸ್ ಕೊಟ್ಟಿದ್ದೀನಿ, ಯಾವ ರೀತಿ ಇತ್ತು ಪ್ರೋಗ್ರಾಮ್ ಅಂತ. ಜಸ್ಟ್ 1 or 2 minutes ಅದು ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಅಷ್ಟು ನಕ್ಕು ಸಾಕಾಗೋ ರೀತಿಯಲ್ಲಿ ಇತ್ತು. ಬಿ.ಚಿ. ಪ್ರಾಣೇಶ್ ಅವರ ವಾಯ್ಸ್ ನಾನು ಮೇ ಬಿ ಕೊಟ್ಟಿಲ್ಲ ಅನಿಸುತ್ತೆ ಇಲ್ಲಿ, ಆದರೆ ನೆಕ್ಸ್ಟು ಜೋಶಿ ಅವ್ರ ವಾಯ್ಸ್ನ ಕೊಟ್ಟಿದ್ದೀನಿ. ಸೊ ಅವ್ರು ಏನೆಲ್ಲ ಹೇಳಿದರು, ಯಾವ ರೀತಿ ಅವರ ಮಿಮಿಕ್ರಿ ಯಾವ ರೀತಿ ಇತ್ತು, ಹಾಗೆ ಯಾವ ರೀತಿ ಹಾಡುಗಳೆಲ್ಲ ಹೇಳಿದರು ಅಂತ ನಾನು ಜಸ್ಟ್ ಒಂದು ಸ್ಮಾಲ್ ಬಿಟ್ ನಿಮಗೋಸ್ಕರ ಅಂತಲೇ ಮಾಡ್ಕೊಂಡು ಬಂದಿದ್ದೆ. ಸೊ ನೋಡಿ ಎಂಜಾಯ್ ಮಾಡಿ. ಇದಾದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಕೂಡ ಈ ಕಾಮಿಡಿ ಪ್ರೋಗ್ರಾಮ್ ಅಥವಾ ಇದೇನಿದೆ ಕಾಮಿಕ್ ಥೀಮ್ ಏನಿದೆ ಖಂಡಿತ ಇಷ್ಟ ಆಗುತ್ತೆ. ಸೊ ಪ್ರಾಣೇಶ್ ಅವರ ಆಡಿಯೋನ ನಾನು ಅಷ್ಟೊಂದು ಕೊಡಲಿಲ್ಲ, ಯಾಕಂದರೆ ನಾನು ಹೋಗೋಷ್ಟೊತ್ತಿಗೆ ಶುರು ಆಗಿಬಿಟ್ಟಿತ್ತು, ಹಾಗಾಗಿ. ಸೊ ಇದು ಬಂದು ಸೈಡ್ ವ್ಯೂ, ಅಂದರೆ ಅನುಭವ ಮಂಟಪದ ಲೆಫ್ಟ್ ಸೈಡಿಂದ ನಾನು ತೊಗೊಂಡಂಥ ವ್ಯೂ ಇದು. ಶೂನ್ಯ ಪೀಠಾರೋಹಣ ಬೆಳ್ಳಿ ಹಬ್ಬದ ಕಾಣಿಕೆ ನೆನಪಿಗಾಗಿ ಮಾಡಿರುವಂಥ 2016ರಲ್ಲಿ ಮಾಡಿರುವಂಥ ಅನುಭವ ಮಂಟಪ. ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ. ಮುಂಚೆ ಎಲ್ಲ ಆ್ಯಕ್ಚುಲಿ ನಮಗೆ ನಿಲ್ಲಿಕ್ಕೂ ಜಾಗ ಇರಲಿಲ್ಲ. ಅಲ್ಲಿ ನಿಮಗೆ ವಿಂಡೋಸ್ ಕಾಣ್ತಾ ಇದೆ, ಅಲ್ಲೆಲ್ಲ ಜನ ಇರ್ತಾಯಿದ್ರು, ಅಷ್ಟು ರಶ್ ಇರ್ತಾಯಿತ್ತು. ಬಟ್ ಈಗ ಸ್ವಲ್ಪ ರಶ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಕೊಂಡು ಬನ್ನಿ, ಸಿಗ್ತೀನಿ ಮತ್ತೆ. ನೋಡಿ, ಇನ್ನೊಂದ್ಸರಿ ಅವಕಾಶ ಕೊಡ್ತೀನಿ. ಮಹಿಳೆಯರು ಇನ್ನೊಂದ್ಸರಿ ಚಪ್ಪಾಳೆ ನೋಡಿ. ನೋಡಿ ಚಪ್ಪಾಳೆ ಅಂದರೆ ಏನಂತ ತೋರಿಸ್ತಾರೆ ಜನ, ಗಂಡ್ಮಕ್ಳು, ನಮ್ಮ ಗಂಡು. ಅದು ಹುಡುಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಗಮನಿಸಿ ಮೆರೀತಾಯೋ ಶಿವಸ್ಕಂದವರು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಧ್ವನಿ ಅಷ್ಟು ಹೋಗುವುದಿಲ್ಲ.
ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೊಟ್ಟರು. ಅವ್ರು ಇದೀನಿ ಹಿಂಗೆ ಅಂತ ಹೇಳಿದ್ದೇನೆ ಇಲ್ಲ. ನಾ ಡ್ರೈವರ, ನೀ ನನ್ನ ಲವ್ವರ, ಆಗ್ಯಾಳ ದೂರ. ಇದಕ್ಕೆ ಹೇಳಿದ್ದೀನಿ ಅಣ್ಣ. ಇನ್ನೊಂದು ಸಾಂಗ್ ಬಂದು ಇನ್ನೊಂದು ಮುಟ್ಟು ಮಾಡಿ ಲಂಗ ದೌಡ್ಯಾಗ ಮಸ್ತ್ ಕಾಣ್ತಿ. ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬಂದೆ ನೀ ಬಡ್ಡಿ ಅಂತ ಓಡಿ ಬಂದೆ. ಬಾಯಿ ತುಂಬ ಹೆಂಗಿತ್ತು ನೋಡಿ ಸಾಂಗ್. ಈಗ ನೋಡ್ರಿ, ಈ ಒಂದು ಸಾಂಗ್ ಬಂದ್ಬಿಡ್ತದೆ ಜಗಕ್ಕೆ ತುಂಬ ಅದೇ ಗೋವಿಂದ ನೀನು ಬಂದ ಮೇಲೆ ಬಾಯಿ ಮಾತು. ನಾನೊಂದು ಅಂತೆ ಅನ್ನ ತಂದೆ ಅದು ನೋಡ್ರಿ ಹಾಗೆ ಸೇರಿ ಆಡಿದ್ರೆ ಈ ಹುಡುಗಿ ನೀವು ಏನು ನೋಡ್ರಿ ಏನು ಹಾಕಿದ್ರೆ ಒಂದು ಆರು ನಂತರ ಸಾಕಾದ್ರೆ ಧರ್ಮಿ ಮಾಡೇ ಬಿಡ್ತಾರೆ. ಈಗ ನೋಡು ಒಂದು ತಾಯಿ ಬಗ್ಗೆ ಭೂಮಿಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಬೆಟ್ಟದ ಒಟ್ಟಿನ ಕೋಟೆ ಮದಿಸಿದ ಕಡೆಯ ಮದಮದಗಿಸಿದ ಮದಕರಿ ನಾಯಕರಾದ ಕೋಟೆ. ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ ಕುರಿತಂತ ಎಲ್ಲ ಶ್ರೀಗಳಿಗೆ ಚಿತ್ರದುರ್ಗದ ಸಮಸ್ತ ಮಹಾಜನತೆಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರ. ಬಹಳಷ್ಟು ಜನ ಚಪ್ಪಾಳೆ ಕಟ್ಟಿಗೆ ಬಹಳ ಸಂತೋಷ. ಚಪ್ಪಾಳೆ ತಟ್ಟಕ್ಕೆ ಸಂತೋಷ ಮಾಡಿಕೊಂಡು ನೋಡಿದ್ರಿ ಅಲ್ವಾ? ನಿಮಗೂ ಈ ಪ್ರೋಗ್ರಾಮ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಪ್ರೋಗ್ರಾಮ್ ಬಗ್ಗೆ ಡೀಟೇಲಾಗಿ ಏನಾದರೂ ಬೇಕು ಅಥವಾ ಅಲ್ಲಿ ಶಾಪ್ಸ್ ಎಲ್ಲ ತೋರಿಸ್ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಮತ್ತೊಮ್ಮೆ ನಾನು ಆ ವಿಡಿಯೋನ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ನನಗೊಂದು ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಖುಷಿ ಏನೇ ಆಗಿರಲಿ, ಆದರೆ ಅಲ್ಲಿ ಎಷ್ಟೋ ಜನಕ್ಕೆ ಅದು ಹೊಟ್ಟೆಪಾಡಾಗಿರುತ್ತೆ, ದುಡಿಮೆ ಆಗಿರುತ್ತೆ, ಅವ್ರ ಸಂಸಾರಕ್ಕೆ ಅದು ದಾರಿ ಕೂಡ ಆಗಿರುತ್ತೆ. ಸೊ ಅದು ಕೂಡ ನಾವು ರೆಸ್ಪೆಕ್ಟ್ ಮಾಡೋಣ, ಅವ್ರಿಗೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋಣ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಮ್ಮೆ ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಆ ಎಲ್ಲ ರಿಕ್ವೈರ್ಮೆಂಟ್ಸ್ನ ಆದಷ್ಟು ನಾನು ಫುಲ್ಫಿಲ್ ಮಾಡೋಕ್ಕೆ ನೋಡ್ತೀನಿ. ಸಿಗುವ ಮತ್ತೆ. ಬಾಯ್.